ನೋಡಿ, ಒಬ್ಬ ವ್ಯಕ್ತಿ ಒಬ್ಬರನ್ನ ಸಾಯಿಸಲೇಬೇಕು ಅಂತ ನಿಂತ ಮೇಲೆ ಆತ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ ಅಂಡ್ ಎಷ್ಟು ಸರಿ ಬೇಕಾದ್ರೂ ಅವ್ರನ್ನ ಸಾಯಿಸುವಂತಹ ಪ್ರಯತ್ನ ಮಾಡ್ತಾನೆ. ಆ ತರದ ವ್ಯಕ್ತಿಗಳು ಬದುಕ್ತಿರುವಂತಹ ಸಮಾಜದಲ್ಲಿ ನಾವೇನ್ ನೋಡ್ತೀವಿ, ನಾವೇನ್ ಕೇಳ್ತೀವಿ, ಅದ್ಯಾವುದು ನಿಜ ಆಗಿರಲ್ಲ ಅನ್ನೋದಕ್ಕೆ ಈ ಕೇಸ್ ಒಂದು ಜೀವಂತ ಸಾಕ್ಷಿ ಅಂತಾನೆ ಹೇಳ್ಬೋದು. 15 ಫೆಬ್ರವರಿ 2025 ರಾತ್ರಿ ಸುಮಾರು 1:30 ಪಂಜಾಬ್ನ ಲುಧಿಯಾನದ ಮಲಾರ್ಕೋಟ್ಲಾ ಹೈವೇನಲ್ಲಿ ಸಿದ್ವಾನ್ ಕಾಲ್ಮೆ ಸಮೀಪ ಈ ಭಯಾನಕ ಘಟನೆ ನಡೆಯುತ್ತೆ. ಅದೇ ಲುಧಿಯಾನದ 35 ವರ್ಷದ ಬಿಸಿನೆಸ್ ಮನ್ ಅನೋಕ್ ಮಿತ್ತಲ್ ರೋಡ್ ಪಕ್ಕದಲ್ಲಿ ಬಿದ್ದಿದ್ದಾರೆ. ನೋಡಿ, ಅಲ್ಲಿ ಹೋಗ್ತಿರುವಂತಹ ಎಷ್ಟೋ ಗಾಡಿಗಳು ಅವ್ರನ್ನ ನೋಡಿದ್ರು ಕೂಡ ಮೇ ಬಿ ಯಾರೋ ಡ್ರಿಂಕ್ಸ್ ಮಾಡಿ ಬಿದ್ದಿರಬಹುದು ಅನ್ಕೊಂಡು ಸುಮ್ನೆ ಹೋಗ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ಅನೋಕ್ ಮಿತ್ತಲ್ ಅವ್ರಿಗೆ ಎಚ್ಚರ ಆಗುತ್ತೆ. ಕಣ್ಣು ಬಿಡೋದು ಕೂಡ ಅವ್ರಿಗೆ ಕಷ್ಟ ಆಗ್ತಿರುತ್ತೆ. ತುಂಬಾನೇ ಕಣ್ಣು ಉರಿತಾ ಇತ್ತು. ಅವರ ತಲೆಗೆ ಜೋರಾಗಿ ಯಾರೋ ಹೊಡೆದಿದ್ದಾರೆ. ಅವರ ಕೈಯಲ್ಲಿ ಆಗಿರುವಂತಹ ಗಾಯದಿಂದ ರಕ್ತನೂ ಕೂಡ ಬರ್ತಿದೆ. ತನ್ನನ್ನ ತಾನು ಸುಧಾರಿಸಿಕೊಳ್ಳೋದ್ರೊಟ್ಟಿಗೆ ಎದ್ದು ನಿಂತ್ಕೊಂಡು ತನ್ನ ಕಾರ್ನ ಹುಡುಕ್ಲಿಕ್ಕೆ ಈ ಅನೋಕ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ಮಿಸ್ ಆಗಿರೋದು ಬರೀ ಇವರ ಕಾರ್ ಅಷ್ಟೇ ಆಗಿರ್ಲಿಲ್ಲ. ಆ ಕಾರ್ ಒಳಗಡೆ ಇವರ ವೈಫ್ ಮಾನ್ವಿ ಮಿತ್ತಲ್ ಅವರು ಕೂಡ ಇದ್ರು. ಎಷ್ಟು ಹುಡುಕಿದ್ರು ಅಕ್ಕಪಕ್ಕದಲ್ಲಿ ಇವ್ರ ಕಾರ್ ಕಾಣಿಸ್ತಿಲ್ಲ. ಏನಾಗಿದೆ, ಏನಾಗ್ತಿದೆ ಅನ್ನೋದನ್ನ ಯೋಚನೆ ಮಾಡೋಕ್ ಆಗದೆ ಇರುವಷ್ಟು ಇವರ ತಲೆ ಸಿಡಿತಾ ಇತ್ತು. ಅದ್ರ ಮಧ್ಯದಲ್ಲೇ ತನ್ನ ಮೊಬೈಲ್ ನ ಹುಡುಕ್ತಾರೆ. ಮೊಬೈಲ್ ಕಾಣಿಸ್ತಿಲ್ಲ, ಅವರ ವ್ಯಾಲೆಟ್ ಕಾಣಿಸ್ತಿಲ್ಲ, ಒಂದು ಸಣ್ಣ ಗೋಲ್ಡ್ ರಿಂಗ್ ಕೂಡ ಅವ್ರ ಮೈ ಮೇಲೆ ಬಿಡದೆ ಯಾರೋ ಕಿತ್ಕೊಂಡು ಹೋಗಿದ್ದಾರೆ. ಆ ಹೈವೇ ನಲ್ಲಿ ಮಾನ್ವಿ ಅಂತೇಳಿ ಜೋರಾಗಿ ಕಿರಿಸ್ತಾ ಅವ್ರ ಹೆಂಡತಿನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಮಧ್ಯರಾತ್ರಿ 1:30 ಆಗಿರೋದ್ರಿಂದಾಗಿ ಅಲ್ಲಿ ಓಡಾಡ್ತಿರಂತಹ ಜನನೇ ಕಡಿಮೆ. ಆ ಜನರಲ್ಲಿ ಯಾರು ಇವ್ರ ಹೆಲ್ಪ್ಗೂ ಬರ್ತಿಲ್ಲ. ಅಂಡ್ ಇವ್ರು ಮಾನ್ವಿ ಅಂತ ಕೂಗ್ತಿರೋ ಸಂದರ್ಭದಲ್ಲೇನೆ ಸ್ವಲ್ಪ ದೂರದಿಂದ ಅನೋಕ್ ಹೆಲ್ಪ್ ಮೀ ಅನ್ನುವಂತ ಆತನ ಹೆಂಡತಿಯ ಧ್ವನಿ ಇವ್ರಿಗೆ ಕೇಳಿಸುತ್ತೆ. ಆ ಧ್ವನಿ ಬಂದಿರುವಂತಹ ಸೈಡ್ ಅನ್ನಲ್ಲೇ ಅವ್ರನ್ನ ಹುಡುಕ್ತಾ ಅನೋಕ್ ಅವ್ರು ಹೋಗ್ತಾರೆ. ಈ ಹೈವೇ ಇಂದ ಸುಮಾರು 100 ಮೀಟರ್ ಪಕ್ಕದಲ್ಲಿ ಈ ಮಾನ್ವಿ ಅವರು ರಕ್ತ ಸಿಕ್ತವಾಗಿ ಬಿದ್ದಿದ್ರು. ತುಂಬಾ ಭೀಕರವಾಗಿ ಅವ್ರನ್ನ ಹೊಡೆದಿದ್ದಾರೆ. ನಾನ್ ಸ್ಟಾಪ್ ರಕ್ತ ಹೋಗ್ತಾ ಇದೆ. ಅವ್ರನ್ನ ಎತ್ಕೊಂಡು ಅನೋಕ್ ಅವರು ಹೈವೇಗೆ ಬಂದು ಅಲ್ಲಿ ಓಡಾಡ್ತಿದ್ದಂತಹ ಎಲ್ಲಾ ಗಾಡಿಗಳಿಗೆ ಅಳ್ತಾ ನಿಲ್ಲಿಸುವಂತಹ ಪ್ರಯತ್ನನೂ ಕೂಡ ಮಾಡ್ತಾರೆ. ಎಷ್ಟು ಕೂಗ್ಕೊಂಡ್ರು ಕೂಡ, ಎಷ್ಟು ಬೇಡ್ಕೊಂಡ್ರು ಕೂಡ ಅಲ್ಲಿ ಹೋಗ್ತಿರುವಂತಹ ಗಾಡಿಗಳು ಇವರ ಸ್ಥಿತಿನ ನೋಡಿ ನಿಲ್ಸಲ್ಲ. ನೆಕ್ಸ್ಟ್ ಅನೋಕ್ ಅವರು ತನ್ನ ಹೆಂಡತಿನ ಎತ್ಕೊಂಡು ಆ ರೋಡ್ ಪಕ್ಕದಲ್ಲೇನೆ ಓಡ್ಕೊಂಡು ಸ್ವಲ್ಪ ಮುಂದೆ ಬರ್ತಾರೆ. ಹತ್ತಿರದಲ್ಲಿದ್ದಂತಹ ದಾಬನ ತಲುಪದಂತ ಇವರು ಅಲ್ಲಿದ್ದಂತಹ ಎಲ್ರ ಕಾಲ್ ಹಿಡಿದು ಬೇಡ್ಕೋತಾರೆ, ಯಾರಾದ್ರೂ ನನಗೆ ಮೊಬೈಲ್ ಕೊಡಿ ಅಥವಾ ಯಾರಾದ್ರೂ ಪೊಲೀಸ್ ಕಾಲ್ ಮಾಡಿ, ಆಂಬ್ಯುಲೆನ್ಸ್ ಕಾಲ್ ಮಾಡಿ ಅಂತ ಹೇಳಿ. ತಕ್ಷಣ ಅಲ್ಲಿದ್ದಂತಹ ಜನರು ಅವರಿಗೆ ಫಸ್ಟ್ ಏಡ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅದ್ರ ಒಟ್ಟಿಗೆನೆ ಲುಧಿಯಾನದ ಪೊಲೀಸ್ ಡಿಪಾರ್ಟ್ಮೆಂಟ್ ನವರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ರು. ಇವನ್ ಇವ್ರು ಇನ್ಫಾರ್ಮ್ ಮಾಡಿದ ಮೇಲೆ ಪೊಲೀಸರು ಸ್ಥಳಕ್ಕೆ ಬಂದಿದ್ದು 1 ಗಂಟೆ ಆದ್ಮೇಲೆ. ಅನೋಕ್ ಮತ್ತೆ ಮಾನ್ವಿ ಅವ್ರನ್ನ ಲುಧಿಯಾನದ ಹಾಸ್ಪಿಟಲ್ಗೂ ಕೂಡ ಶಿಫ್ಟ್ ಮಾಡ್ಲಾಗುತ್ತೆ. ಬಟ್ ರಕ್ತಸ್ರಾವ ತುಂಬಾ ಆಗಿರೋದ್ರಿಂದಾಗಿ ಮಾನ್ವಿ ಅವ್ರನ್ನ ಬ್ರಾಡ್ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಲಾಗುತ್ತೆ. ಅಷ್ಟಕ್ಕೂ ಇಲ್ಲ ಆಗಿದ್ದಾದ್ರೂ ಏನು, ಇಷ್ಟೊಂದು ಕ್ರೂರವಾಗಿ ಇವ್ರನ್ನ ಹೊಡೆದವರಾದ್ರೂ ಯಾರು? ಇದು ಜಸ್ಟ್ ಒಂದು ದರೋಡೆ ಮಾಡಬೇಕು ಅಂತ ಬಂದು ಇವರನ್ನ ಹೊಡೆದಿರುವಂತಹ ಘಟನೆನ, ಅಥವಾ ಇವ್ರ ಮೇಲೆ ಯಾರಿಗಾದ್ರೂ ರಿವೆಂಜ್ ಇದ್ದು ಆ ರಿವೆಂಜ್ ನ ತೀರ್ಸ್ಕೋಬೇಕು ಅನ್ನೋದಕ್ಕೋಸ್ಕರ ಇವ್ರನ್ನ ಈ ತರ ಹೊಡೆದಿದಾರ? ಈ ತರದ ಎಷ್ಟೋ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಹುಡುಕ್ತಾ ಹೋಗೋಣ. ಕೊನೆವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ. ನೀವು ಇಲ್ಲಿವರೆಗೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅದರೊಟ್ಟಿಗೆ ನನ್ನ ಪರ್ಸನಲ್ ರಿಕ್ವೆಸ್ಟ್ ಇದೆ, ಈ ವಿಡಿಯೋಗೆ ನೀವು ಎಷ್ಟಾಗುತ್ತೋ ಅಷ್ಟು ಹೈಪ್ ಪಾಯಿಂಟ್ ನ ಕೊಡಿ. ಅದರಿಂದಾಗಿ ಈ ವಿಡಿಯೋ ಮತ್ತಷ್ಟು ಜನರಿಗೆ ರೆಕಮೆಂಡ್ ಆಗುತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದ್ವಿ ಮಾನ್ವಿ ಅನೋಕ್ ಮಿತ್ತಲ್ ಕೇಸ್. ವೆಲ್ಕಮ್ ಬ್ಯಾಕ್. ಅದೇ ಲುಧಿಯಾನದ ವಾಸಿಯಾದಂತಹ ಅನೋಕ್ ಮಿತ್ತಲ್ ಅವರು ತಮ್ಮ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಅವರ ಊರಿನಲ್ಲೇ ಒಂದು ಬ್ಯಾಟರಿ ಸೆಲ್ಲಿಂಗ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಇವ್ರ ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ನಡೀತಿರುವಂತಹ ಟೈಮ್ ನಲ್ಲಿ ಇವರ ಫ್ಯಾಮಿಲಿ ಅವರು ಇವ್ರಿಗೆ 2012 ನಲ್ಲಿ ಒಂದು ಅರೇಂಜ್ ಮ್ಯಾರೇಜ್ ಕೂಡ ಮಾಡ್ತಾರೆ. ಅನೋಕ್ ಮಿತ್ತಲ್ಗೆ ಮಾನ್ವಿ ಮಿತ್ತಲ್ ಅವರ ಒಟ್ಟಿಗೆ ಮದುವೆ ಆದ್ಮೇಲೆ ಇವರಿಬ್ರು ತುಂಬಾನೇ ಖುಷಿಯಾಗಿದ್ರು. ಅಂಡ್ ಇವರಿಬ್ರ ಬಗ್ಗೆ ಇವರ ಕಂಪ್ಲೀಟ್ ಫ್ಯಾಮಿಲಿಗೂ ಕೂಡ ತುಂಬಾ ಖುಷಿ ಇತ್ತು. ಈ ಫ್ಯಾಮಿಲಿಯ ಈ ಖುಷಿನ ಇನ್ನೂ ಹೆಚ್ಚು ಮಾಡೋ ತರ 2014ರಲ್ಲಿ ಇವ್ರಿಗೊಂದು ಹೆಣ್ಣು ಮಗು ಕೂಡ ಆಗುತ್ತೆ. ನೆಕ್ಸ್ಟ್ ಅನೋಕ್ ಮಿತ್ತಲ್ ಅವರು ಏನೊಂದು ಬ್ಯಾಟರಿ ಸೆಲ್ಲಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರು, ಜಸ್ಟ್ ಅದನ್ನ ಸೆಲ್ಲರ್ ಅಷ್ಟೇ ಅಲ್ಲದೆ ಆ ಲುಧಿಯಾನದ ಡಿಸ್ಟ್ರಿಬ್ಯೂಟರ್ ಆಗಿನೂ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ 2017 ಅಷ್ಟೊತ್ತಿಗೆ ಇವ್ರಿಗೆ ಇನ್ನೊಂದು ಗಂಡು ಮಗು ಕೂಡ ಆಗುತ್ತೆ. ಇಲ್ಲಿವರೆಗೂ ಒಬ್ಬನೇ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿದಂತಹ ಈ ಬಿಸ್ನೆಸ್ ಜೊತೆಗೆ ಸೋಲಾರ್ ಎನರ್ಜಿನಲ್ಲಿನೂ ಕೂಡ ಈತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಈಗ ಇವರೊಟ್ಟಿಗೆ 10 ಜನರು ಕೆಲಸ ಮಾಡುವಂತಹ ಒಂದು ಟೀಮ್ ಕೂಡ ಇದೆ. ತಮ್ಮ ಆಫೀಸ್, ತಮ್ಮ ಮನೆ, ತಮ್ಮ ಫ್ಯಾಮಿಲಿ ಅಂತಾನೆ ಟೈಮ್ ಕೊಡ್ತಿದ್ದಂತಹ ಇವರು
ಇವರು 2021ರಿಂದ ಸೋಷಿಯಲ್ ಮೀಡಿಯಾನಲ್ಲೂ ತುಂಬಾ ಆಕ್ಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾನೇ ಹೊರಗಡೆ ಓಡಾಡ್ತಾ ಇದ್ರು, ಇವನ್ ಜಿಮ್ಗೂ ಕೂಡ ಇವ್ರು ಹೋಗ್ತಾ ಇದ್ರು. ಅದೆಲ್ಲದನ್ನು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಅಪ್ಡೇಟ್ ಕೂಡ ಮಾಡ್ತಾ ಇದ್ರು. ಇವ್ರ ಬಿಸ್ನೆಸ್ ಬೆಳೀತಾ ಹೋದಂಗೆ ಇವರ ಕಾಂಟ್ಯಾಕ್ಟ್ ಗಳು ಕೂಡ ಬೆಳೀತಾ ಹೋಗುತ್ತೆ. ಪೊಲಿಟಿಕಲ್ ಪಾರ್ಟಿನಲ್ಲೂ ಕೂಡ ಇವ್ರು ತೊಡಗಿಸ್ಕೋತಾರೆ. ಅವಾಗ ರೂಲಿಂಗ್ ನಲ್ಲಿ ಇದ್ದಂತಹ ಆಮ್ ಆದ್ಮಿ ಪಾರ್ಟಿನಲ್ಲಿ ಆಸ್ ಅ ಮೆಂಬರ್ ಆಗಿ ಇವ್ರು ಸೇರ್ಕೋತಾರೆ. ನೋಡಿ, ಎಲ್ಲದೂ ಕೂಡ ಇವ್ರು ಅನ್ಕೊಂಡಂಗೆನೆ ಇವ್ರ ಜೀವನ ಸಾಗ್ತಾ ಇತ್ತು. ತನ್ನ ಎಷ್ಟೇ ಬಿಜಿ ಶೆಡ್ಯೂಲ್ ಇದ್ರೂ ಕೂಡ ತನ್ನ ಮಕ್ಕಳೊಟ್ಟಿಗೆ, ತನ್ನ ಹೆಂಡತಿಯೊಟ್ಟಿಗೆ ಅವಾಗ ಟ್ರಿಪ್ಗೂ ಕೂಡ ಈ ವ್ಯಕ್ತಿ ಹೋಗ್ತಾ ಇತ್ತು. ಅದೇ ತರನೇ 15th February 2025ಗೆ ತನ್ನ ಹೆಂಡತಿಯೊಟ್ಟಿಗೆ ಹೊರಗಡೆ ಹೋಗ್ಬೇಕು ಅಂತಾನು ಕೂಡ ಇವರು ಡಿಸೈಡ್ ಮಾಡ್ಕೋತಾರೆ. ನೋಡಿ, 15th ನೈಟ್ ಸುಮಾರು 9 ಗಂಟೆಗೆ ಇವರಿಬ್ರು ಮನೆಯಿಂದ ಹೊರಡ್ತಾರೆ. ಅವರ ಮನೆಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವಂತಹ VR Max ಅನ್ನುವಂತ ಒಂದು ರೆಸಾರ್ಟ್ ಗೆ ಇವರು ಸುಮಾರು 10 ಗಂಟೆ 30 ನಿಮಿಷಕ್ಕೆ ರೀಚ್ ಆಗ್ತಾರೆ. ಇವನ್ ಅಲ್ಲಿ ಹೋಗುವಾಗ್ಲೂ ಕೂಡ ಅವ್ರ ಇಬ್ರು ಮಕ್ಕಳನ್ನು ಅವ್ರು ಕರ್ಕೊಂಡು ಹೋಗಿಲ್ಲ. ಏನಕ್ಕೆ ಅಂದ್ರೆ ಇವ್ರು ಪ್ಲಾನ್ ಮಾಡಿದ್ದು ಒಂದು ರೊಮ್ಯಾಂಟಿಕ್ ಡಿನ್ನರ್ ಮಾಡ್ಕೊಂಡು ನಾವಿಬ್ರೇನೆ ಟೈಮ್ ನ ಸ್ಪೆಂಡ್ ಮಾಡಿ ಬರೋಣ, ಮಕ್ಕಳು ಮನೇಲಿ ಇರ್ಲಿ ಅಂತ ಹೇಳಿ. ತುಂಬಾ ದಿನ ಆದ್ಮೇಲೆ ಇವ್ರಿಬ್ರು ಈ ತರ ಪ್ಲಾನ್ ಮಾಡ್ಕೊಂಡಿದ್ರು. ನೋಡಿ, ಆ ರೆಸಾರ್ಟ್ ಎಂಟರ್ ಆದ್ಮೇಲೆ ಅಲ್ಲಿ ಮ್ಯೂಸಿಕ್ ಹಾಕಿ ಎಲ್ರು ಡ್ಯಾನ್ಸ್ ಮಾಡ್ತಾ ಇದ್ರು. ಅವ್ರೆಲ್ಲರ ಜೊತೆಗೆ ಈ ಕಪಲ್ ಕೂಡ ಸೇರಿ ಡ್ಯಾನ್ಸ್ ಮಾಡ್ತಾರೆ. ಅದನ್ನ ಅನೋಕ್ ಅವರು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದ್ರೊಟ್ಟಿಗೆನೆ ತಮ್ಮ ಸ್ಟೇಟಸ್ ಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಹಾಕಿರ್ತಾರೆ. ಅಂಡ್ 11 ಗಂಟೆ ಅಷ್ಟೊತ್ತಿಗೆ ಇವರಿಬ್ರು ತಮ್ಮ ಊಟ ಮುಗಿಸ್ಕೊಂಡು ಅಲ್ಲೇ ಇನ್ನೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ 12 ಗಂಟೆ 15 ನಿಮಿಷಕ್ಕೆ ಆ ರೆಸಾರ್ಟ್ ಇಂದ ಹೊರಡ್ತಾರೆ. ತುಂಬಾ ದಿನ ಆದ್ಮೇಲೆ ಗಂಡ ಹೆಂಡತಿ ಇಬ್ರೇ ಇರುವಂತ ಈ ಸಮಯ ಅವ್ರು ಸ್ಪೆಂಡ್ ಮಾಡ್ತಾ ಇರೋದು. ಮೋಸ್ಟ್ ಆಫ್ ದ ಟೈಮ್ಸ್ ಇವರೊಟ್ಟಿಗೆ ಮಕ್ಕಳು ಇರ್ತಾ ಇದ್ರು. ಮಾತಾಡ್ಕೊಂಡು ನಿಧಾನವಾಗಿ ತಮ್ಮ ಮನೆಗೆ ಅಲ್ಲಿಂದ ಹೊರಡ್ತಾರೆ. ಅಂಡ್ ನೆಕ್ಸ್ಟ್ ಎಕ್ಸಾಕ್ಟ್ 12 ಗಂಟೆ 40 ನಿಮಿಷಕ್ಕೆ ಇನ್ನೇನ್ ಇವ್ರ ಮನೆಗೆ 20 ಕಿಲೋಮೀಟರ್ ದೂರದಲ್ಲಿದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ಅನೋಕ್ ಅವರು ತಮ್ಮ ಕಾರ್ನ ರೋಡ್ ಸೈಡ್ ನಲ್ಲಿ ಹಾಕಿ, ನಾನು ಟಾಯ್ಲೆಟ್ ಹೋಗಿ ಬರ್ತೀನಿ, 1-2 ನಿಮಿಷದಲ್ಲಿ ಬರ್ತೀನಿ, ನೀನ್ ಕಾರಲ್ಲೇ ಕೂತಿರು, ಕಾರಿಂದ ಕೆಳಗಡೆ ಬರಬೇಡ ಅಂತ ಹೇಳಿ ಕಾರಿಂದ ಇಳಿದು ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಅಲ್ಲಿಗೆ ಬಂದಂತಹ ಇನ್ನೊಂದು ಕಾರ್ ಸಡನ್ ಆಗಿ ಈತನ ಮುಂದೆ ಬ್ರೇಕ್ ಹಾಕಿ ಅದರಿಂದ ಇಳಿದಂತಹ 4-5 ಜನ ಈತನನ್ನ ಜೋರಾಗಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರೆಲ್ಲರ ಕೈನಲ್ಲೂ ಕೂಡ ಕಬ್ಬಿಣದ ರಾಡ್ಗಳಿತ್ತು. ಅದರಿಂದ ಅನೋಕ್ನ ಹೊಡೆಯೋದ್ರೊಟ್ಟಿಗೆ ಆತನ ಮೊಬೈಲ್, ಚೈನ್, ವ್ಯಾಲೆಟ್ ಎಲ್ಲದನ್ನು ಕೂಡ ಕಿತ್ಕೋತಾ ಇರ್ತಾರೆ. ಇದೆಲ್ಲದನ್ನು ಕೂಡ ಕಾರ್ ಒಳಗಡೆ ಕೂತಿದ್ದಂತಹ ಮಾನ್ವಿ ನೋಡಿ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಗಾಬರಿನಲ್ಲಿ ತಮ್ಮ ಡೋರ್ ಓಪನ್ ಮಾಡಿ ಗಾಡಿಯಿಂದ ಇಳಿದು ತನ್ನ ಗಂಡನನ್ನ ಸೇವ್ ಮಾಡೋದಕ್ಕೋಸ್ಕರ ಅವನ ಹತ್ರ ಓಡ್ ಬರ್ತಾರೆ. ಇದನ್ನು ನೋಡಿದಂತಹ ಆ ಗುಂಪವರು ಅವಳನ್ನ ಹಿಡ್ಕೊಳ್ಳೋದಕ್ಕೋಸ್ಕರ 2 ಜನ ಅವಳ ಹತ್ರ ಓಡೋಗ್ತಾರೆ. ಅವಾಗ ಅವಳನ್ನ ಕಾಪಾಡ್ಬೇಕಂತ ಹೇಳಿ ಅನೋಕ್ ಎದ್ದು ಅವಳ ಹತ್ರ ಓಡೋ ಅಷ್ಟರಲ್ಲೇನೆ ಹಿಂದೆ ತಲೆಗೆ ಯಾರು ಜೋರಾಗಿ ರಾಡಿಂದ ಇವ್ರನ್ನ ಹೊಡಿತಾರೆ. ಇವರ ಕಣ್ಣಿಗೂ ಕೂಡ ಕಾರದ ಪುಡಿಯನ್ನ ಹಾಕಿರ್ತಾರೆ. ಅವ್ರಿಗದು ತುಂಬಾನೇ ಉರಿತಾ ಇತ್ತು. ನೆಕ್ಸ್ಟ್ 30-40 ಮಿನಿಟ್ಸ್ ಆದ್ಮೇಲೆ ಏನಾಗಿತ್ತು ಅನ್ನೋದನ್ನ ನಾನು ನಿಮಗೆ ಮೊದಲೇ ತಿಳಿಸಿದ್ದೆ. ಹಾಸ್ಪಿಟ್ಲಿಗೆ ಬಂದ ಮೇಲೆ ಅವಳನ್ನ ಬ್ರಾಡ್ ಡೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಲಾಗತ್ತೆ. ಅವರ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಕೂಡ ಈ ವಿಷಯ ಸ್ಪ್ರೆಡ್ ಆಗುತ್ತೆ. ನೋಡಿ, ಇಷ್ಟೊತ್ತರ್ಗು ಕೂಡ ಅವರ ಫ್ರೆಂಡ್ಸ್, ಫ್ಯಾಮಿಲಿ ಅವ್ರು ಹಾಕಿರುವಂತಹ ಸ್ಟೇಟಸ್ ಗಳನ್ನ ನೋಡಿ ಅನ್ಕೊಂಡಿದ್ರು ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿ ಅವ್ರ ಜೀವನನ ಸಾಗಿಸ್ತಿದ್ದಾರೆ ಅಂತ ಹೇಳಿ. ಸಡನ್ ಆಗಿ ಅವ್ರಿಗೆ ಅವಳು ಸತ್ತೋದ್ಲು ಅಂತ ಗೊತ್ತಾದಾಗ ಒಂದು ದೊಡ್ಡ ಶಾಕ್ ಆಗಿತ್ತು. ತಕ್ಷಣ ಎಲ್ಲರೂ ಹಾಸ್ಪಿಟ್ಲಿಗೆ ಬರ್ತಾರೆ. ಅಂಡ್ ಅನೋಕ್ ಪೊಲಿಟಿಕಲಿನೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದಾಗಿ ಇಡೀ ರಾಜ್ಯದಾದ್ಯಂತ ಇದೊಂದು ದೊಡ್ಡ ಸುದ್ದಿ ಆಗುತ್ತೆ. ಎಲ್ರ ತಲೆಯಲ್ಲೂ ಕಾಡ್ತಿದ್ದಂತಹ ಪ್ರಶ್ನೆ ಏನಂದ್ರೆ, ಇವನ್ ಅವ್ರನ್ನ ರಾಬರಿ ಮಾಡ್ಬೇಕು ಅಂತಾನೆ ಬಂದಿದ್ರೆ ಯಾಕೆ ಇಷ್ಟೊಂದು ಭೀಕರವಾಗಿ ಅವ್ರನ್ನ ಸಾಯಿಸ್ಬೇಕಾಗಿತ್ತು ಅಂತ ಹೇಳಿ. ಅಂಡ್ ಮಾರ್ನಿಂಗ್ ಅನೋಕ್ ಅವರು ಮೀಡಿಯಾದವರು ಮುಂದೆ ಆಗಿರುವಂತಹ ಘಟನೆನ ಸಂಪೂರ್ಣವಾಗಿ ಹೇಳ್ಕೊಂಡು ನನ್ನ ಮಕ್ಕಳ ಜವಾಬ್ದಾರಿ ಏನು, ನನ್ನ ಜೀವನವೇ ಇಲ್ಲಿಗೆ ಮುಗಿದೋಯ್ತು ಅಂತ ಹೇಳಿ ಅಳ್ತಾರೆ. ಇದರಿಂದಾಗಿ ಈ ಕೇಸ್ ಇನ್ನೂ ಸೀರಿಯಸ್ ಆಗುತ್ತೆ. ಪೊಲೀಸರು ಈ ಸೀರಿಯಸ್ನೆಸ್ ನ ಅರ್ಥ ಮಾಡ್ಕೊಂಡು 4 ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಒಂದು ಗಲ್ಲಿನಲ್ಲಿರುವಂತಹ CCTV ಕ್ಯಾಮ್ರಾಗಳನ್ನು ಕೂಡ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಪೊಲೀಸರು ಔಟ್ ಸೈಡ್ ಅವ್ರನ್ನ ಅಷ್ಟೇ ಅಲ್ದೇನೆ ಅವರ ಫ್ಯಾಮಿಲಿ ಮೆಂಬರ್ಸ್, ಅವ್ರ ಮನೆಯಲ್ಲಿ ಇದ್ದಂತವ್ರು ಎಲ್ಲರನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರ ಹತ್ರ ಈಗ 2 ಥಿಯರಿಗಳಿತ್ತು. ಯಾರೋ ರಾಬರಿ ಮಾಡ್ಬೇಕು ಅಂತ ಹೇಳಿ ಇವ್ರನ್ನ ಹೊಡೆದು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಆದ್ರೆ, ಇನ್ನೊಂದು ಯಾರೋ ಬೇಕು ಅಂತಾನೆ ಇವರು ಆ ಟೈಮ್ ನಲ್ಲಿ ಅಲ್ಲಿಗೆ ಬರ್ತಾರೆ ಅಂತ ಗೊತ್ತಿದ್ದವ್ರೆ ಇವರನ್ನ ಹೊಡೆದಿದ್ದಾರೆ. ಇವ್ರ ಮೇಲಿನ ರಿವೆಂಜ್ ಇರ್ಬೋದು, ಅಥವಾ ರೀಸೆಂಟ್ಲಿ ಇವರು ಪೊಲಿಟಿಕಲಿ ತುಂಬಾ ಆಕ್ಟಿವ್ ಆಗಿರೋದ್ರಿಂದ ಆ ಕಾರಣದಿಂದಾನು ಇವ್ರ ಮೇಲೆ ಅಟ್ಯಾಕ್ ಆಗಿರ್ಬೋದು ಅಂತ ಹೇಳಿ. ನೆಕ್ಸ್ಟ್ 17th ಫೆಬ್ರವರಿಗೆ ಇವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರುತ್ತೆ. ಮಾನ್ವಿ ಅವರಿಗೆ ಸುಮಾರು 26 ಬಾರಿ ತಲೆಗೆ ಹೊಡೆದು ಸಾಯಿಸಿರೋದು ಅದರಲ್ಲಿ ಗೊತ್ತಾಗುತ್ತೆ. ಅಂಡ್ ಅದರೊಟ್ಟಿಗೆ ಚೂಪಾದ ವಸ್ತುವಿನಿಂದ ಅವರ ಹೊಟ್ಟೆಯ ಭಾಗಕ್ಕೆ ಚುಚ್ಚಲಾಗಿತ್ತು. ಈ ವಿಷಯ ತಿಳಿದಂತಹ ಅನೋಕ್ ಅವರು ಯಾವ ಪೋಸ್ಟ್ ಮಾರ್ಟಮ್ ಮಾಡಿದಂತ
ಹಾಸ್ಪಿಟಲ್ ಇತ್ತು, ಅದರ ಮುಂದ್ಗಡೆ ಕುತ್ಕೊಂಡು ಧರಣಿನೂ ಕೂಡ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರು ಈ ಕೇಸನ್ನ ಆದಷ್ಟು ಬೇಗ ಮುಗಿಸ್ಬೇಕು, ಅವಳನ್ನ ಕೊಲೆ ಮಾಡಿದವ್ರು ಸಿಗೋವರೆಗೂ ಕೂಡ ಅಂತ್ಯ ಸಂಸ್ಕಾರನು ಮಾಡಲ್ಲ ಅಂತ ಹೇಳಿ ಇವರು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನನೂ ಕೂಡ ಮಾಡ್ತಾರೆ. ಇವನ್ ಅವಾಗ ಮೀಡಿಯಾದವರು ಕೂಡ ಪ್ರೆಸೆಂಟ್ ಇದ್ರು. ಅನೋಕ್ ಅವರು ಪೊಲೀಸರನ್ನ ತುಂಬಾನೇ ಕಟುವಾಗಿ ಅಲ್ಲಿ ಪ್ರಶ್ನೆನೂ ಕೂಡ ಮಾಡ್ತಾರೆ. ನನ್ನ ಬೆಲೆನೇ ಯಾರಿಗಾದ್ರೂ ಸಿಟ್ಟಿದ್ದು ಇದನ್ನ ಮಾಡಿದ್ದಾರೆ ಅನ್ನೋದಾದ್ರೆ ಅವ್ರು ನನಗ್ ಮಾಡ್ಬೇಕಾಗಿತ್ತು, ನನ್ನ ಹೆಂಡತಿನ ಏನಕ್ಕೆ ಸಾಯಿಸ್ತಾ ಇದ್ರು, ನನ್ನ ಮಕ್ಕಳಿಗೆ ತಾಯಿನೇ ಇಲ್ದಿರೋ ತರ ಏನಕ್ಕೆ ಮಾಡ್ತಾ ಇದ್ರು. ಅಂಡ್ ಅವ್ರು ಹೇಳ್ತಾರೆ, ನನಗೇನಾದ್ರೂ ಅವ್ರ ಕಣ್ಣಿಗೆ ಅವತ್ತು ಸ್ಪ್ರೇ ಹೊಡಿದೇ ಇದ್ದಿದ್ರೆ ಅವ್ರಿಗೆ ನಾನು ಏನ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತು ಅಂತ ಹೇಳಿ ಜೋರಾಗಿ ಹತ್ತಿರ್ತಾರೆ. ಇದೆಲ್ಲದನ್ನು ನೋಡಿದಂತಹ ಪೊಲೀಸರಿಗೆ ಒಂದು ಡೌಟ್ ಇರುತ್ತೆ, ಏನು ಅಂದ್ರೆ ಯಾರಾದ್ರೂ ಇವ್ರನ್ನ ದರೋಡಿನೇ ಮಾಡ್ಬೇಕು ಅಂತ ಬಂದಿದ್ರೆ ಅನೋಕ್ ಅವ್ರನ್ನ ಹೇಗೆ ಅವರು ಅನ್ಕಾನ್ಶಿಯಸ್ ಆಗೋವರೆಗೂ ಹೊಡೆದ್ರು ಅಷ್ಟೇ ಅವಳನ್ನು ಕೂಡ ಹೊಡಿಬಹುದಾಗಿತ್ತು. ಒನ್ಸ್ ಅವರ ಕಾರು, ಮೊಬೈಲ್, ಗೋಲ್ಡ್ ಎಲ್ಲದೂ ಸಿಕ್ಕ ಮೇಲೆ ಅವ್ರನ್ನ ಅಲ್ಲೇ ಬಿಟ್ಟು ಓಡ್ ಹೋಗ್ಬೋದಾಗಿತ್ತು. ಬಟ್ ಇಲ್ಲಿ ಅವರು ಸಾಯೋ ಮಟ್ಟಿಗೆ ಅವ್ರನ್ನ ಹೊಡೆದಿರೋದನ್ನ ನೋಡಿದ್ರೆ ಅನಿಸ್ತಿದೆ ಯಾರೋ ಪ್ಲಾನ್ ಮಾಡ್ಕೊಂಡೆ ಇವ್ರನ್ನ ಹೊಡೆದಿದ್ದಾರೆ ಅಂತ ಹೇಳಿ. ಪೊಲೀಸರು ಮತ್ತೊಂದು ಬಾರಿ ಎಲ್ಲಾ ಸಿಸಿಟಿವಿ ಕ್ಯಾಮ್ರಾಗಳನ್ನು ಕೂಡ ಚೆಕ್ ಮಾಡ್ತಾರೆ. ಅದ್ರೊಟ್ಟಿಗೆ ಘಟನೆ ನಡೆದಿರುವಂತಹ ಪ್ಲೇಸ್ ಹೋಗಿ ಇನ್ನೊಂದು ಬಾರಿ ಅಬ್ಸರ್ವ್ ಮಾಡಿನೂ ಕೂಡ ನೋಡ್ತಾರೆ. ಬಟ್ ಅಷ್ಟೊಂದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅಂತ ಹೇಳಿ ಅವ್ರಿಗೇನ್ ಅನ್ಸಲ್ಲ. ಅನೋಕ್ ಅವರು ಯಾವ ಟೈಮ್ ಲೈನ್ ನಲ್ಲಿ ಏನೇನ್ ಆಯ್ತು ಅಂತ ಎಲ್ಲ ಹೇಳಿದ್ರು, ಅದೇ ರೀತಿಯಾಗಿ ಅವ್ರಿಗೆ ಸಿಸಿಟಿವಿ ಕ್ಯಾಮ್ರಾಗಳು ಸಿಗುತ್ತೆ ಬಿಟ್ರೆ ಬೇರೆ ಯಾವುದೇ ತರನಾದಂತಹ ಯೂಸ್ ಅದರಿಂದ ಆಗಲ್ಲ. ಇವನ್ ಯಾವ ರೆಸಾರ್ಟ್ ನಲ್ಲಿ ಇವರಿಬ್ರು ಎಂಟರ್ ಆಗ್ತಾರೆ, ಎಕ್ಸಿಟ್ ಆಗ್ತಾರೆ, ಪ್ರತಿಯೊಂದನ್ನು ಕೂಡ ಅವರು ಡ್ಯಾನ್ಸ್ ಮಾಡಿದ್ದು, ಊಟ ಮಾಡಿದ್ದು ಎಲ್ಲಾ ಸಿಸಿಟಿವಿ ಕ್ಯಾಮ್ರಾಗಳನ್ನು ಪೊಲೀಸರು ಕುತ್ಕೊಂಡು ಅಬ್ಸರ್ವ್ ಮಾಡ್ತಾರೆ. ಹೊರಡಕ್ಕಿಂತ ಮುಂಚೆ ಅನೋಕ್ ಅವರು ಅಲ್ಲಿ ವಾಶ್ರೂಮ್ ಹೋಗಿ ಬಂದು ಸರಿ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಹೊರಟಿದ್ರು. ನೆಕ್ಸ್ಟ್ ಪೊಲೀಸರಿಗೆ ಈ ಘಟನೆ ಆಗಿ 2 ಅವರ್ ಆದ್ಮೇಲೆ ಒಂದು ಸಿಸಿಟಿವಿ ಕ್ಯಾಮ್ರಾದಲ್ಲಿ ಇವರ ಕಾರ್ ಕಂಡು ಬಂದಿರೋದು ಸಿಗುತ್ತೆ. ಆ ಸಿಸಿಟಿವಿ ಕ್ಯಾಮ್ರಾಗಳ ರೂಟ್ ಫಾಲೋ ಮಾಡ್ತಾ ಹೋದಂತಹ ಪೊಲೀಸರಿಗೆ ಸಿಟಿಯಿಂದ ಹೊರಗಡೆಗೆ ಮನೋಕ್ ಅವರ ಕಾರ್ ಕೂಡ ಸಿಗುತ್ತೆ. ಅಲ್ಲಿ ಸಿಕ್ಕಿದ್ದು ಒಂದೇ ಕಾರ್ ಆಗಿರ್ಲಿಲ್ಲ, ಟೋಟಲ್ ಆಗಿ 3 ಕಾರ್ಗಳು ಸಿಕ್ಕಿತ್ತು. ಒಂದು ಅನೋಕ್ ಅವರ ಮಾರುತಿ ಸುಜುಕಿ ರಿಡ್ಜ್ ಕಾರ್ ಆಗಿದ್ರೆ, ಇನ್ನೊಂದು i20 ಅಂಡ್ ಒಂದು ಸ್ವಿಫ್ಟ್ ಕಾರ್. ಪೊಲೀಸರು ಆ ಉಳಿದ 2 ಕಾರ್ಗಳ ಓನರ್ಸ್ ಯಾರು ಅಂತ ಟ್ರೇಸ್ ಮಾಡಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ 5 ಜನರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಬಟ್ ಈ ಕೇಸ್ಗೆ ಮೇನ್ ಕ್ಯಾಂಡಿಡೇಟ್ ಆದಂತಹ 6ನೇ ವ್ಯಕ್ತಿ ಇನ್ನೂ ಕೂಡ ಸಿಕ್ಕಿರಲ್ಲ. ನೋಡಿ, 5 ಜನರ ಹತ್ರ ಅವರು ರಾಬರಿ ಮಾಡಿ ತಗೊಂಡ್ಬಂದಿದ್ದಂತಹ ಗೋಲ್ಡ್ ಆಗ್ಬೋದು, ಮೊಬೈಲ್ ಆಗ್ಬೋದು, ವ್ಯಾಲೆಟ್ಸ್ ಆಗ್ಬೋದು ಎಲ್ಲದೂ ಕೂಡ ಸೀಸ್ ಆಗುತ್ತೆ. ಎಷ್ಟೇ ಇಂಟ್ರೋಗೇಟ್ ಮಾಡಿದ್ರು ಕೂಡ ಇವ್ರು ಹೇಳ್ತಿದ್ದು ಒಂದೇನೆ, ನಮ್ಗೆ ಈ ತರ ವರ್ಕ್ ಇದೆ ಅಂತ ಹೇಳಿ ಕರ್ಕೊಂಡ್ ಬಂದಿದ್ರು, ನಮ್ಗೆ 2.5 lakhs ಗೋಸ್ಕರ ಅವಳನ್ನ ಸಾಯಿಸ್ಲಿಕ್ಕೆ ಸುಪಾರಿ ಕೊಟ್ಟಿದ್ರು ಅಂತ ಹೇಳಿ. ಪೊಲೀಸರು ಕೇಳ್ತಾರೆ, ಯಾರು ನಿಮ್ಗೆ ಸುಪಾರಿ ಕೊಟ್ಟಿದ್ದು ಅಂತ ಹೇಳಿ. ಅವಾಗ ಕೇಳಿ ಬರುವಂತ ಹೆಸರು ಗುರುಪ್ರೀತ್ ಸಿಂಗ್ ಅಲಿಯಾಸ್ ಗೋಪಿ. ಪೊಲೀಸರು ಆತನ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದ್ರೊಟ್ಟಿಗೆ ಆತನನ್ನು ಕೂಡ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಗೋಪಿನ ಅರೆಸ್ಟ್ ಮಾಡಿದಂತಹ ಪೊಲೀಸರಿಗೆ ಒಂದು ಅನ್ಬಿಲಿವೇಬಲ್ ಸ್ಟೋರಿ ಎದುರು ಬರುತ್ತೆ. ಪೊಲೀಸರಿಗೆ ಈ ಗೋಪಿ ಹೇಳ್ತಾನೆ, ಸರ್ ನೋಡಿ, ನನಗೂ ಅವಳ ಮೇಲೆ ಯಾವುದೇ ಪರ್ಸನಲ್ ದ್ವೇಷ ಅನ್ನೋದಿರ್ಲಿಲ್ಲ, ನನಗೂ ಒಬ್ರು ಸುಪಾರಿ ಕೊಟ್ಟಿದ್ರು, ಸೊ ಹಾಗಾಗಿ ನಾನ್ ಅದೇ ಸುಪಾರಿನ ಇವ್ರಿಗೆ ಕೊಟ್ಟಿದ್ದೆ ಅಂತ ಹೇಳಿ. ಯಾರು ನಿನಗ ಆ ಸುಪಾರಿ ಕೊಟ್ಟಿದ್ದು ಅಂತ ಕೇಳ್ತಾರೆ. ಅವಾಗ ಕೇಳಿ ಬರುವಂತಹ ವ್ಯಕ್ತಿ ಹೆಸರು ಅನೋಕ್ ಮಿತ್ತಲ್. ಹೌದು, ಅದೇ ವ್ಯಕ್ತಿ ಯಾರು ತನ್ನ ಹೆಂಡತಿನ ಕೊಲೆ ಮಾಡಿದ್ರು ಅಂತ ಹೇಳಿ ಧರಣಿ ಮಾಡ್ತಾ ಇದ್ನೋ, ಯಾರು ತನ್ನ ಮಕ್ಕಳ ತಾಯಿನ ಕಿತ್ಕೊಂಡಿದ್ದಾರೆ ಅವಳಿಗೆ ಜಸ್ಟಿಸ್ ಸಿಗ್ಬೇಕು ಅಂತ ಹೋರಾಟ ಮಾಡ್ತಿದ್ನೋ, ಅದೇ ಅನೋಕ್ ಮಿತ್ತಲ್. ನೋಡಿ, ಪೊಲೀಸರಿಗೆ ಈ ಹಂತಕ್ಕೆ ಆಲ್ರೆಡಿ ಅನೋಕ್ ಮೇಲೆ ಡೌಟ್ ಇತ್ತು. ಒಂದ್ಸರಿ ಯೋಚನೆ ಮಾಡಿ, ನಾನು ಹೇಳಿದ್ದೆ ನಿಮ್ಗೆ, ಅವ್ರ ರೆಸಾರ್ಟ್ ಇಂದ ಹೊರಡುವಾಗ ಆತ ವಾಶ್ರೂಮ್ ಹೋಗಿ ಬಂದು ಆಮೇಲೆ ತನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದ ಅಂತ ಹೇಳಿ. ಆದ್ರೂ ಕೂಡ ರೆಸಾರ್ಟ್ ಇಂದ ಹೊರಟು ಜಸ್ಟ್ 20 ನಿಮಿಷಕ್ಕೆ ಮತ್ತೊಂದು ಬಾರಿ ವಾಶ್ರೂಮ್ ಹೋಗ್ಬೇಕು ಅಂತ ಹೇಳಿ ಆತ ಕಾರಣ ಸ್ಟಾಪ್ ಮಾಡಿದ್ದ. ಅಂಡ್ ಎಷ್ಟೋ ಸರಿ ಈತ ಮೀಡಿಯಾದವ್ರ ಹತ್ರ ಮಾತಾಡುವಾಗ್ಲೂ ಕೂಡ ತನ್ನ ಕಣ್ಣಿಗೆ ಸ್ಪ್ರೇ ಮಾಡಿದ್ರು, ಹಾಗಾಗಿ ತನ್ನ ಹೆಂಡತಿ ಕಾಪಾಡಕ್ ಆಗ್ಲಿಲ್ಲ ಅಂತಾನು ಕೂಡ ಹೇಳಿದ್ದ. ಆದ್ರೆ ಪೊಲೀಸರು ಘಟನೆ ನಡೆದಿರುವಂತಹ ದಿನ ರಾತ್ರಿ ಆತನ ಬ್ಲಡ್ ನು ಕೂಡ ಕಲೆಕ್ಟ್ ಮಾಡಿದ್ರು. ಅದರಲ್ಲಿ ಯಾವುದೇ ಕೆಮಿಕಲ್ಗಳು ಕೂಡ ಪೊಲೀಸರಿಗೆ ಕಂಡು ಬಂದಿರಲಿಲ್ಲ. ಅಂಡ್ ಬಿಗಿನಿಂಗ್ ಆಫ್ ದ ಸ್ಟೋರಿ ಆತ ಹೇಳಿದ್ದ, ನನ್ನ ಕಣ್ಣಿಗೆ ಒಂದ್ಸರಿ ಕಾರದ ಪುಡಿ ಹಚ್ಚಿದ್ರು ಅಂತ ಹೇಳಿ. ಇವನ್ ಡಾಕ್ಟರ್ ಕೂಡ ಕನ್ಫರ್ಮ್ ಮಾಡಿರ್ತಾರೆ, ಕಾರದ ಪುಡಿ ಶಾಂಪಲ್ಸ್ ಕೂಡ ಆತನ ದೇಹದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ. ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ಅಲ್ಲಿ ಬಂದಿರುವಂತಹ ಜನರು ಆತನಿಗೆ ಲೈಟ್ ಆಗಿ ಹೊಡೆದು ಅವಳನ್ನ ಸಾಯೋ ತರ ಹೊಡೆದಿದ್ದಾರೆ. ಇವನ್ ಆತನ ಕೈನಲ್ಲಿ ರಕ್ತ ಬರೋ ತರ ಆಗಿರುವಂತಹ ಗಾಯಗಳಿಂದ ಕೈ ಮುರಿದಿದೆ ಅಂತಾನು ಕೂಡ ಈತ ಎಷ್ಟೋ ಜನರಿಗೆ ಹೇಳ್ಕೊಂಡಿದ್ದ. ಬಟ್ ಎಷ್ಟೋ ಮೀಡಿಯಾದವರು ಈತನ ವಿಡಿಯೋನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ರು. ಈಸಿಯಾಗಿ ಬಾಟಲ್ ನ ಓಪನ್ ಮಾಡಿ ಅದೇ ಕೈಯಿಂದ ಈತ ನೀರು ಕುಡಿತಾ ಇದ್ದ. ಅಂಡ್ ಇವರ ಫ್ರೆಂಡ್ಸ್ ಫ್ಯಾಮಿಲಿ ಇನ್ವೆಸ್ಟಿಗೇಟ್ ಮಾಡಿದಾಗ್ಲೂ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ, ಯಾವತ್ತೂ ಕೂಡ ಅನೋಕ್ ಈ ತರ ಸ್ಟೇಟಸ್ ನ ಆತನ ಹೆಂಡತಿ ಒಟ್ಟಿಗೆ ಇದ್ದನ್ನ ಹಾಕ್ತಿರ್ಲಿಲ್ಲ ಅಂತ ಹೇಳಿ. ಎಷ್ಟೋ ಜನ ರಿಲೇಟಿವ್ಸ್ ಅನ್ಕೊಂಡಿದ್ರು ಅವ್ನ ಆತರ ಸ್ಟೇಟಸ್ ಹಾಕಿದ್ರಿಂದಾನೇ ದೃಷ್ಟಿಯಾಗಿ ಅವ್ರಿಬ್ರಿಗೂ ಈ ತರ ಆಯ್ತೇನೋ ಅಂತ. ಯಾವತ್ತೂ ಇಲ್ದೇ ಇರೋದು ಮಕ್ಕಳನ್ನ ಬಿಟ್ಟು ಅವರಿಬ್ರು ನೈಟ್ ಡಿನ್ನರ್ ಹೋಗಿದ್ದು, ಅಲ್ಲಿಂದ ಹೊರಡಕ್ಕಿಂತ ಮುಂಚೆ ವಾಶ್ರೂಮ್ ಹೋಗಿದ್ದು. ಇವನ್ ವಾಶ್ರೂಮ್ ಹೋಗಿ ಬಂದಿದ್ರು ಕೂಡ ಮತ್ತೊಂದು ಬಾರಿ ರೋಡ್ ಮಧ್ಯದಲ್ಲಿ ನಿಲ್ಸಿದ್ರು. ಅವ್ರು ನಿಲ್ಸಿರೋ ಎಕ್ಸಾಕ್ಟ್ ಪ್ಲೇಸ್ ಗೆನೆ ಇನ್ನೊಬ್ರು ಬಂದು ಅವ್ರನ್ನ ಹೊಡೆದಿರೋದು.
ಮೀಡಿಯಾದವ್ರ ಮುಂದೆ ಕೊಡ್ತಿರುವಂತಹ ಅನ್ಕನ್ಸಿಸ್ಟೆಂಟ್ ಸ್ಟೇಟ್ಮೆಂಟ್ಸ್ ಇದೆಲ್ಲದೂ ಕೂಡ ಪೊಲೀಸರು ಈತನ ಮೇಲೆ ಮೊದಲೇ ಡೌಟ್ ಪಡೋ ತರ ಮಾಡಿತ್ತು. ಅದರೊಟ್ಟಿಗೆ ಈ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಹತ್ರ ಸ್ಟೇಟ್ಮೆಂಟ್ ತಗೊಂಡಂತಹ ಪೊಲೀಸರು ಅನೂಪ್ ಕುಮಾರ್ ಏನು ಧರಣಿನಲ್ಲಿ ಕುತ್ಕೊಂಡಿದ್ರು ಅಲ್ಲಿ ಹೋಗಿ ಹೇಳ್ತಾರೆ, ನಿಮ್ಗೊಂದು ಹಾಸ್ಪಿಟಲ್ ಅಲ್ಲಿ ಚೆಕ್ಅಪ್ ಮಾಡಿಸ್ಬೇಕು, ನಮ್ಮೊಟ್ಟಿಗೆ ಬನ್ನಿ ಅಂತ ಹೇಳಿ. ಅಲ್ಲಿಂದ ನೇರವಾಗಿ ಆತನನ್ನ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಯಾಕೆ ಅಂದ್ರೆ ಧರಣಿನಲ್ಲಿ ಇದ್ದಾಗ್ಲೇನೆ ಆತನನ್ನ ಅರೆಸ್ಟ್ ಮಾಡಿದ್ರೆ ಮೇ ಬಿ ಅಲ್ಲಿರುವಂತಹ ಜನರು ಪೊಲೀಸರ ವಿರುದ್ಧವಾಗಿ ಮತ್ತೊಂದು ಸಾರಿ ಪ್ರತಿಭಟನೆ ಮಾಡಬಹುದು ಅನ್ನೋದಕ್ಕೋಸ್ಕರ. ನೋಡಿ, ಪೊಲೀಸರ ಮುಂದೆ ಅನೂಪ್ ಒಪ್ಕೊಳ್ಳಕ್ ರೆಡಿ ಇರ್ಲಿಲ್ಲ. ಯಾವಾಗ ಈತ ಸುಪಾರಿ ಕೊಟ್ಟಿದ್ದಂತಹ ಕಿಲ್ಲರ್ಸ್ ನ ಎದುರುಗಡೆ ತಗೊಂಬಂದ್ ನಿಲ್ಲಿಸ್ತಾರೆ, ಅಲ್ಲಿಗೆ ಅನೂಪ್ಗೆ ಒಪ್ಕೊಳ್ಳೋದನ್ನ ಬಿಟ್ಟು ಬೇರೆ ಯಾವುದೇ ತರನಾದಂತಹ ದಾರಿನೇ ಉಳಿದಿರ್ಲಿಲ್ಲ. ನೆಕ್ಸ್ಟ್ ಅನೂಪ್ ಕಂಪ್ಲೀಟ್ ಆಗಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಕನ್ಫೆಸ್ ಮಾಡ್ಕೊತಾನೆ. ನೋಡಿ, ಮಾನ್ವಿನ ಕೊಲೆ ಮಾಡಬೇಕು ಅನ್ನಂತಹ ಪ್ಲಾನ್ ಈಗ ಆಗಿದ್ದಲ್ಲ. ಸುಮಾರು 1 ವರ್ಷದಿಂದಾನು ಕೂಡ ಅವಳನ್ನ ಕೊಲೆ ಮಾಡೋದಕ್ಕೋಸ್ಕರ ಈತ ತುಂಬಾನೇ ಪ್ರಯತ್ನಗಳನ್ನ ಮಾಡಿದ್ದ. 1 ವರ್ಷದ ಹಿಂದೆ ತನ್ನ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಎಂಪ್ಲಾಯ್ನ ಈತ ಕೇಳ್ತಾನೆ, ನಿನ್ಗೆ ಯಾರಾದ್ರೂ ಸುಪಾರಿ ಕಿಲ್ಲರ್ಸ್ ಗೊತ್ತಿದಾರ ಅಂತ ಹೇಳಿ. ಹೌದು, ಗೊತ್ತಿದ್ದಾರೆ. ಯಾರನ್ನ ಕೊಲೆ ಮಾಡ್ಬೇಕು ಅಂತ ಆ ಎಂಪ್ಲಾಯ್ ಕೇಳಿದಾಗ ಈತ ಹೇಳ್ತಾನೆ, ನನ್ನ ಹೆಂಡತಿ ಮಾನ್ವಿನ ಕೊಲೆ ಮಾಡ್ಬೇಕು ಅಂತ ಹೇಳಿ. ಅದನ್ನ ಕೇಳಿದಂತಹ ಆ ಎಂಪ್ಲಾಯ್ ನೆಕ್ಸ್ಟ್ ಮಂತ್ ಆತನಿಗೆ ಸ್ಯಾಲರಿ ಕ್ರೆಡಿಟ್ ಆದ ತಕ್ಷಣನೇ ಅಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ತಾನೆ. ಅಂಡ್ ನೆಕ್ಸ್ಟ್ ಈತ ಮತ್ತೊಂದು ಎಂಪ್ಲಾಯ್ನ ಅಪ್ರೋಚ್ ಮಾಡಿದಾಗ ಆ ಎಂಪ್ಲಾಯ್ನ ಹೆಂಡತಿ ಒಂದು ಕಡೆಗೆ ನರ್ಸ್ ಆಗಿರೋದು ಈತನಿಗೆ ಗೊತ್ತಾಗುತ್ತೆ. ಅವರಿಬ್ರು ಸೇರಿ ಯಾವ್ದಾದ್ರು ಪಾಯ್ಸನ್ ಇರುವಂತಹ ಇಂಜೆಕ್ಷನ್ ನ ಅವಳಿಗೆ ಕೊಟ್ಟು ಅವಳನ್ನ ಸಾಯಿಸುವಂತ ಪ್ರಯತ್ನನೂ ಕೂಡ ಮಾಡ್ತಾರೆ. ಬಟ್ ಆ ಇಂಜೆಕ್ಷನ್ ಗೆ ಅವಳನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋದು ಹಾರ್ಡ್ ಪಾರ್ಟ್ ಅಂತ ಹೇಳಿ ಅದನ್ನು ಕೂಡ ಡ್ರಾಪ್ ಔಟ್ ಮಾಡ್ತಾರೆ. ನೆಕ್ಸ್ಟ್ ಈತ ಒಬ್ಬ ಸುಪಾರಿ ಕಿಲ್ಲರ್ ಹತ್ರ ಹೋಗಿ 50,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾನೆ. ಬಟ್ ಆ ದುಡ್ಡನ್ನ ತಗೊಂಡು ಆ ಸುಪಾರಿ ಕಿಲ್ಲರ್ ಇವನ ಮೊಬೈಲ್ ಕಾಲ್ ಪಿಕ್ ಮಾಡ್ದೇನೆ ಓಡೋಗ್ತಾನೆ. ಇದೇ ತರ ಸುಮಾರು 2-3 ಜನರಿಗೂ ಕೂಡ ಈತ ದುಡ್ಡು ಕೊಟ್ಟು ಮೋಸ ಹೋಗಿದ್ದ. ಅಂಡ್ ಇದೆಲ್ಲದರ ಮಧ್ಯೆ ಈತನು ಕೂಡ ಅವಳನ್ನ ಕೊಲ್ಲುವಂತ ಪ್ರಯತ್ನ ಮಾಡ್ತಾನೆ. ಈತನ ಕೈಯಲ್ಲಿ ಆಗಿರಲ್ಲ. ಅಂಡ್ ಎಕ್ಸಾಕ್ಟ್ 1 ವರ್ಷ ಆದ್ಮೇಲೆ ಡಿಸೆಂಬರ್ 2024 ಟೈಮ್ ನಲ್ಲಿ ಈತನ ಆಫೀಸ್ ನಲ್ಲಿ 1 ವರ್ಷದ ಹಿಂದೆ ಏನ್ ಕೆಲಸ ಮಾಡಿದ್ದ ಅದೇ ವ್ಯಕ್ತಿ ಈತನಿಗೆ ಮತ್ತೆ ಪರಿಚಯ ಆಗ್ತಾನೆ. ಆ ವ್ಯಕ್ತಿನೇ ಈ ಗುರುಪ್ರೀತ್ ಸಿಂಗ್ ಅಲಿಯಾಸ್ ಗೋಪಿ. ಇವನ ಹತ್ರ ಕೆಲಸ ಬಿಟ್ಟು ಹೋದ್ಮೇಲೆ ಗೋಪಿಗೂ ಕೂಡ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಎದುರಾಗಿತ್ತು. 2.5 ಲಕ್ಷ ಕೊಟ್ರೆ ನಾನೇ ಅವಳನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಈತ ಒಪ್ಕೋತಾನೆ. ಓಕೆ, ಈಗ ಪೊಲೀಸರಿಗೆ ಗೊತ್ತಾಯ್ತು ಯಾವ ರೀತಿ ಕೊಲೆ ಮಾಡಿಸ್ದ, ಹೇಗ್ ಕೊಲೆ ಮಾಡಿಸ್ದ ಅಂತ ಹೇಳಿ. ಬಟ್ ಈಗ್ಲೂ ಕೂಡ ಕೊನೆದಾಗಿ ಉಳಿದಿರುವಂತಹ ಪ್ರಶ್ನೆ, ಅವನು ಆ ಕೊಲೆನ ಯಾಕೆ ಮಾಡಿಸ್ದ ಅಂತ ಹೇಳಿ. ಅದು ಕೂತ್ರ ಈತ ಪೊಲೀಸರಿಗೆ ಸಬ್ಮಿಟ್ ಮಾಡಿದಂತ ಆತನ ಮೊಬೈಲ್ ನಲ್ಲಿ ಇತ್ತು. ನೋಡಿ, ಈತನ ಮೊಬೈಲ್ ಚೆಕ್ ಮಾಡಿದಂತಹ ಪೊಲೀಸರಿಗೆ ಒಂದು ಅನ್ನೋನ್ ನಂಬರ್ ಗೆ ವರ್ಕ್ ಈಸ್ ಡನ್ ಅಂತ ಹೇಳಿ ಈತ ಮೆಸೇಜ್ ಕಳಿಸಿರೋದು ಪೊಲೀಸರಿಗೆ ಕಂಡು ಬರುತ್ತೆ. ಆ ನಂಬರ್ ಯಾರ್ದು ಅಂತ ಚೆಕ್ ಮಾಡಿದಂತಹ ಪೊಲೀಸರಿಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ಈತನ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಹುಡುಗಿ ಪ್ರತೀಕ್ಷಾ ಅನ್ನೋಳ್ದು. 2021ರಲ್ಲಿ ಈತನ ಆಫೀಸ್ಗೆ ಜಾಯಿನ್ ಆದಂತಹ 21 ವರ್ಷದ ಹುಡುಗಿ ಈ ಪ್ರತೀಕ್ಷಾ. ಮೊದಲು ಅವಳ ಕೆಲಸ ಆಫೀಸ್ಗೆ ಮಾತ್ರ ಸೀಮಿತ ಆಗಿತ್ತು. ಯಾವಾಗ ಇವರಿಬ್ರು ಒಟ್ಟಿಗೆ ಹೆಚ್ಚಿನ ಸಮಯ ಕಳೆಯಕ್ ಸ್ಟಾರ್ಟ್ ಮಾಡ್ತಾರೆ, ಹೊರಗಡೆನೂ ಕೂಡ ಒಟ್ಟಿಗೆ ಓಡಾಡೋದು ಸ್ಟಾರ್ಟ್ ಆಗುತ್ತೆ. ಮೊದಲು ಆ ಸಲಿಗೆ ಸ್ನೇಹವಾದ್ರೆ ಆ ಸ್ನೇಹ ಪ್ರೇಮವಾಗಿ ಬದಲಾಗುತ್ತೆ. ನೋಡಿ, ಈ ಪ್ರತೀಕ್ಷಾ ವಿಷಯಕ್ಕೋಸ್ಕರ ಈ ಅನೂಪ್ ಎಷ್ಟು ಅಬ್ಸೆಸ್ಡ್ ಆಗಿದ್ದ ಅಂದ್ರೆ ಅವಳಿಗೆ 2 ಸಾರಿ ಎಂಗೇಜ್ಮೆಂಟ್ ಆಗೋದನ್ನು ಕೂಡ ಈತ ಕ್ಯಾನ್ಸಲ್ ಮಾಡಿಸಿದ್ದ. ಅಂಡ್ ಅವಳ ಮದುವೆ ಆಗ್ಬೇಕು ಅನ್ನುವಂತಹ ಪ್ಲಾನ್ ಕೂಡ ಮಾಡ್ಕೊಂಡಿದ್ದ. ಈ ವಿಷಯ ಅವಳ ಫ್ಯಾಮಿಲಿಗೂ ಕೂಡ ಗೊತ್ತಿತ್ತು. ಬಟ್ ಅವ್ರು ಅದಕ್ಕೋಸ್ಕರ ಯಾವುದೇ ಆಕ್ಷನ್ಸ್ ತಗೊಂಡಿರ್ಲಿಲ್ಲ. ಈವನ್ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ತನ್ನ ಹೆಂಡತಿ ಮಾನ್ವಿ ಜೊತೆಗೂ ಕೂಡ ಈತನಿಗೆ ಅವಾಗವಾಗ ಗಲಾಟೆಗಳು ಆಗ್ತಾನೆ ಇತ್ತು. ಇವನ್ ಅನೂಪ್ ಡೈವರ್ಸ್ ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದ. ಬಟ್ ಮಾನ್ವಿಗೆ ಆ ವಿಷಯ ರೆಡಿ ಇರ್ಲಿಲ್ಲ. ಯಾಕಂದ್ರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗತ್ತೆ ಅಂತ ಹೇಳಿ ಆಕೆ ಇದನ್ನ ಸಹಿಸ್ಕೊಂಡು ಅವನೊಟ್ಟಿಗೆ ಜೀವನ ಮಾಡ್ತಾ ಇದ್ಲು. ಒಂದು ಕಡೆಗೆ ಪ್ರತೀಕ್ಷಾ ಅನೂಪ್ ನ ಮದುವೆ ಆಗ್ಬೇಕು ಅಂತ ಹೇಳಿ ಕಾಯ್ತಾ ಇದ್ಲು. ಈ ಅನೂಪ್ ಮತ್ತೆ ಪ್ರತೀಕ್ಷಾಗೆ ಅಡ್ಡ ಆಗಿದ್ದು ಈ ಮಾನ್ವಿ ಒಬ್ಳೇನೆ. ಹೇಗಾದ್ರೂ ಮಾಡಿ ತಮ್ಮ ದಾರಿಯಿಂದ ಮಾನ್ವಿನ ದೂರ ಮಾಡ್ಬೇಕು ಅಂತ ಹೇಳಿ ಅನೂಪ್, ಪ್ರತೀಕ್ಷಾ ಮತ್ತೆ ಈ ಗೋಪಿ 3 ಜನ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. 15th ಫೆಬ್ರವರಿ 2025 ಗೆ ಅನೂಪ್ ಮಾನ್ವಿನ ಕನ್ವಿನ್ಸ್ ಮಾಡಿ ಅವತ್ತಿನ ದಿನ ರಾತ್ರಿ ಡಿನ್ನರ್ ಗೆ ಹೊರಗಡೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಡ್ಯಾನ್ಸ್ ಮಾಡಿ ಅದನ್ನ ವಿಡಿಯೋ ಮಾಡಿ ಸ್ಟೇಟಸ್ ಹಾಕ್ತಾನೆ, ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತ ಹೇಳಿ. ಆಮೇಲೆ ಇನ್ನೇನ್ ಅಲ್ಲಿಂದ ಹೊರಡ್ತಿದ್ದಾರೆ ಅನ್ನುವಷ್ಟರಲ್ಲೇ ವಾಶ್ರೂಮ್ ಹೋಗಿ ಅವ್ರಿಗೆ ನಾವಿಲ್ಲಿಂದ ಹೊರಡ್ತಿದೀವಿ ಅನ್ನೋಂತ ಮೆಸೇಜ್ ಕೂಡ ಮಾಡಿರ್ತಾನೆ. ಅಂಡ್ ನೆಕ್ಸ್ಟ್ ಇವ್ರು ಬರೋದನ್ನ ಅದೇ ರೆಸಾರ್ಟ್ ನ ಹೊರಗಡೆ ಕಾರ್ ನಲ್ಲಿ ಈ ಕಾಂಟ್ರಾಕ್ಟ್ ಕಿಲ್ಲರ್ಸ್ ವೇಟ್ ಮಾಡ್ತಾ ಇದ್ರು. ಇವ್ರೆಲ್ರು ಕೂಡ ಆ ಹೈವೇ ನಲ್ಲಿ ಜನರು ತುಂಬಾ ಕಡಿಮೆ ಇರುವಂತಹ ಪ್ಲೇಸ್ ನ ನೋಡ್ತಾ ಇದ್ರು. ಅದಕ್ಕೋಸ್ಕರನೇ ಅನೂಪ್ ನಿಧಾನವಾಗಿ ಕಾರ್ನ ಓಡಿಸ್ತಾ ಇದ್ದ. ಅವರ ಪ್ಲಾನ್ ಪ್ರಕಾರ ಅನೂಪ್ ಒಂದ್ ಕಡೆಗೆ ಕಾರ್ನ ನಿಲ್ಸಿ ಕಾರ್ನ ಮುಂಬದಿಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ನೋಡಿ, ಯಾಕೆ ಅನೂಪ್ ಕಾರ್ನ ಮುಂಬದಿನಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ ಅಂದ್ರೆ ಯಾವಾಗ ಈ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಬಂದು ಆತನನ್ನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವ್ಳು ಇಳಿದು ಅವನ್ನ ಕಾಪಾಡಕ್ ಬಂದೇ ಬರ್ತಾಳೆ ಅನ್ನೋದು ಆತನಿಗೆ ಗೊತ್ತಿತ್ತು. ಅವ್ರು ಅನ್ಕೊಂಡಿದ್ ಪ್ಲಾನ್ ಪ್ರಕಾರನೇ ಯಾವಾಗ ಈ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಆತನನ್ನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಾನ್ವಿ ತನ್ನ ಗಂಡನನ್ನ ಬದುಕಿಸ್ಕೋಬೇಕು ಅಂತ ಹೇಳಿ ಏನು ಯೋಚನೆ ಮಾಡ್ದೇನೆ
ಆ ಕಾರ್ ನಿಂದ ಇಳಿದು ಅವ್ನ ಕಾಪಾಡೋದಕ್ಕೋಸ್ಕರ ಓಡ್ ಬರ್ತಾಳೆ. ತಕ್ಷಣ ಆಕಿನ ಹಿಡ್ಕೊಂಡು ಆ ಹೈವೇ ಇಂದ ಸೈಡ್ ಗೆ ಅವಳನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ಈತನಿಗೆ ತಲೆಗೆ ಹೊಡಿದೇ ಇದ್ರು ಕೂಡ ತಲೆಗೆ ಪೆಟ್ಟು ಬಿದ್ದಿರೋ ತರ ಅಲ್ಲಿ ಮೂರ್ಛೆ ಬೀಳ್ತಾನೆ. ಅಂಡ್ ಸೈಡ್ ಕರ್ಕೊಂಡು ಹೋಗಿದ್ದಂತ ಅವಳನ್ನ ಸಾಯಿಸಿದ ಮೇಲೆ ಅವಳ ಧ್ವನಿ ನಿಂತ ಮೇಲೆ ಆಮೇಲೆ ಈತ ಎದ್ದು ಅಲ್ಲಿ ಹೋಗ್ತಾನೆ. ಅಂಡ್ ಆ ದಾಬಾದ ಹತ್ರ ಅವಳನ್ನ ಎತ್ಕೊಂಡ್ಬಂದು ಎಲ್ರ ಮುಂದೆ ನಾಟಕ ಮಾಡ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮೀಡಿಯಾದವ್ರ ಮುಂದೆ ಆತರ ಅಳೋದಾಗಿರ್ಬೋದು, ಎಲ್ರ ಮುಂದೆ ಗೋಗರಿಯೋದಾಗಿರ್ಬೋದು, ಎಲ್ಲದೂ ಕೂಡ ಇವರ ಪಾರ್ಟ್ ಆಫ್ ದಿ ಪ್ಲಾನ್ ಆಗಿದೆ. ಇವ್ರು ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ಪೊಲೀಸರು ಮಾಡಿದಂತ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಪ್ಲೀಟ್ ಆಗಿ ಇವರೆಲ್ಲರೂ ಸಿಕ್ಕಾಕೋತಾರೆ. ನೋಡಿ, ಒನ್ ಅನ್ಡೈಜೆಸ್ಟಿಬಲ್ ಥಿಂಗ್ ಏನು ಅಂದ್ರೆ ಈ ಕೇಸ್ ಅಲ್ಲಿ ಅನೂಪ್ ಈ ಒಂದು ಡಿಸ್ಕಷನ್ ಆಗುವಾಗ ಪ್ರತೀಕ್ಷಾನ್ನ ಕೇಳಿರ್ತಾನಂತೆ, ಇನ್ ಕೇಸ್ ಏನಾದ್ರೂ ನಾವು ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಏನ್ ಮಾಡೋದು ಅಂತ ಹೇಳಿ. ಅವಾಗ್ಲೂ ಕೂಡ ಈ ಪ್ರತೀಕ್ಷಾ ಹೇಳಿದ್ಲಂತೆ, ಜೈಲ್ಗೂ ಕೂಡ ಹೋದ್ರೆ ನಾವಿಬ್ರು ಒಟ್ಟಿಗೆ ಜೈಲ್ಗೆ ಹೋಗೋಣ ಅಂತ. ಸೊ ಇವತ್ತು ಇಬ್ರು ಕೂಡ ಒಟ್ಟಿಗೆ ಜೈಲಲ್ಲಿ ಇದ್ದಾರೆ. ನೋಡಿ, ಈ ವಿಷಯದಲ್ಲಿ ಯಾವ ಹೆಂಡತಿ ಈತನಿಗೆ ಬೇಡವಾಗಿದ್ಲು ಅದೇ ಹೆಂಡತಿ ಈತ ಕಷ್ಟದಲ್ಲಿದ್ದಾನೆ ಅಂದಾಗ ತನ್ನ ಜೀವದ ಹಂಗ್ ತೋರ್ದು ಈತನನ್ನ ಕಾಪಾಡೋದಕ್ಕೋಸ್ಕರ ಬರ್ತಾಳೆ. ಅಂಡ್ ಅಂತದ್ರಲ್ಲೇ ಇನ್ನೊಬ್ಳು ನನಗ್ ನೀನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವಿಬ್ರು ಜೈಲ್ಗೆ ಹೋದ್ರು ಪರವಾಗಿಲ್ಲ, ಅವಳನ್ನ ಕೊಲೆನೇ ಮಾಡಬೇಕು ಅಂತ ಹೇಳಿ ಆತನಿಗೆ ಹೇಳ್ತಾಳೆ. ನೋಡಿ, ಇವರಿಬ್ರು ಕೂಡ ಹೆಣ್ಮಕ್ಳೇನೆ. ನಾವು ಕೇಳಿದೀವಿ ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣೆ ಯಾವತ್ತಿದ್ರು ಶತ್ರು ಆಗಿರ್ತಾಳೆ ಅಂತ ಹೇಳಿ. ಈ ಕೇಸ್ ಅದಕ್ಕೊಂದು ಜೀವಂತ ಸಾಕ್ಷಿ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿವರೆಗೂ ಕೂಡ ಈ ವಿಡಿಯೋ ನೋಡಿದಿರಾ ಅಂದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನಮ್ಮ ಚಾನಲ್ ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಂಗ್ಲಾದೇಶಿ ವಲಸಿಗರು ನಮ್ಮ ದೇಶಕ್ಕೆ ಬರೋದ್ರಿಂದಾಗಿ ಏನೇನು ಸಮಸ್ಯೆಗಳು ಆಗುತ್ತೆ ಮತ್ತೆ ಇದಕ್ಕೆ ಯಾರು ಹೊಣೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ. ಅದ್ರ ಲಿಂಕ್ ಕೂಡ ನಾನು ಇಲ್ಲಿ ಕೊಟ್ಟಿರ್ತೀನಿ. ಅದನ್ನ ಟಚ್ ಮಾಡೋ ಮೂಲಕ ಆ ವಿಡಿಯೋನು ಕೂಡ ನೀವು ನೋಡಬಹುದು. ಅಂಡ್ ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.